ವಿಚಾರ ಸುರೇಶ್ ಅವರಿಗೆ ಮೊದಲೇ ಬಾರಿ ಬೆಂಗಳೂರಲ್ಲಿ ನಾನ್ ಕ್ವಾರ್ಟರ್ಸ್ ಅಲ್ಲಿ ಇದ್ರು, ಅವ್ರು ಬರ್ತಾರೆ, ಅವ್ರು ಯಾವಾಗ ಅವ್ರ ಮನೆಗೆ ಬಂದು ಭೇಟಿ ಮಾಡೋದು ನಾವು ಇಬ್ಬರು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು 4 ಸರಿ ತಿಂಗಳಿಗೆ 4 ಸತಿ ನೀವು ನೋಡಿರ್ಬೋದು. ಬಹಳ ಸತಿ 2 ಸರಿ ನೋಡಿದ್ವಿ ಸರ್. ಫೋನ್ ಮಾಡ್ತಾರೆ, ಅವ್ರು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ, ಇಲ್ಲ ನಾನು ಇವ್ರ ಮನೇಲಿ ನಾನು ಬರ್ತೀನಿ. ಮಾಮೂಲಿ ನಮ್ದು ಸ್ನೇಹಿತ ಇವತ್ತಿಂದ ಇಲ್ಲ, ನಾವು ವರ್ಷದಿಂದ ಇರೋದು ನಾವು. ಓಕೆ, ಏನು ವಿಚಾರ ಸರ್ ಪ್ರಮುಖವಾಗಿ ಏನು ಚರ್ಚೆ ಅಂತ? ಏನ್ ಚರ್ಚೆ ಇಲ್ಲ ಸರ್, ನಾವು ಇಬ್ರು ಸ್ನೇಹಿತರು. ಅಲ್ಲ, ಯಾಕಂದ್ರೆ ಸರ್ ಈ ಪ್ರಶ್ನೆ ಯಾಕೆ ಬಂತು ಅಂದ್ರೆ, ಈ ಪ್ರಶ್ನೆ ಸಹಜವಾಗಿ ತಾವು ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಬರ್ತೀರಿ ಮೊದಲ ಲಿಸ್ಟ್ ಅಲ್ಲಿ ಅಂತ ಇತ್ತು, ತಡವಾಗಿದೆ, ಹಾಗಾಗಿ ಸಹಜವಾದ ಕುತೂಹಲ ಇದೆ. ತಮ್ಮ 2ನೇ ಲಿಸ್ಟ್ ಅಲ್ಲಿ ಬರುವಂತ ಕುತೂಹಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿದೆ ಅದಕ್ಕೆ ಬರ್ತಾ ಇಲ್ಲ. ಫಸ್ಟ್ ಲಿಸ್ಟ್ ಅಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟ್ ಅಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೆ ಸಮಸ್ಯೆ ಇಲ್ಲ. ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಧ್ಯದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ, ಅದು ಅವರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಕೇಳ್ತಾರೆ, ಅದು ನನಗೂ ಕೇಳ್ತಾರೆ. ಸ್ವಲ್ಪ ಬೇಸರದಲ್ಲಿದ್ದಾರೆ ಸಮೀರ್ ಅಹಮದ್ ಖಾನ್ ಅವರು. ಬೇಸರ ಮಾಡ್ಕೊಂಡು ಖಂಡಿತ ಇಲ್ಲ ಸರ್, ಬೇಸರ ಮಾಡ್ಕೊಂಡು ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾನು ಕಾಣ್ತಾ ಇದೆಯಾ ಬೇಸರ ಇದೆಯಾ? ಆ ಬೇಸರವನ್ನು ಮರೆಮಾಚಕ್ಕೆ ಎಷ್ಟು ದಿನ ತಾವು ಹೊರಗಡೆ ಸರ್, ಇನ್ನೊಂದು ಸರ್, ಪರಿಷತ್ ಚುನಾವಣೆ ಅಡ್ಡ ಮತದಾನದ ಆತಂಕ ಕೂಡ ಇದೆ ಅನ್ನುವಂಥದ್ದು. ಅದನ್ನ 5ನೇ ಅಭ್ಯರ್ಥಿಗೆ ಏನಾರ ಹತ್ರ ಆತಂಕ ಇದೆ? ನಾವು ನಿನ್ನೆ ಸಿಎಲ್ಪಿ ಮೀಟಿಂಗ್ ನಾನು 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿಗಳು ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ನೋಡ್ಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ ತೊಂದರೆ ವೇಣುಗೋಪಾಲ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸೋದಕ್ಕೆ ಅಂತ ಕೇರಳಕ್ಕೆ ಹೋಗಿ 30 ದಿನ ಅಲ್ಲೇ ಇದ್ರಿ. ನಾನು ಕೇರಳ ಚುನಾವಣೆಗೂ ಹೋಗಿದೆ, ತೆಲಂಗಾಣ ಚುನಾವಣೆಗೂ ಹೋಗಿದೆ. ಪಕ್ಷ ನನ್ಗೆ ಏನೇನು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿನ ನಾನು ನಿಭಾಯಿಸ್ತೀನಿ. ಮುಂದೇನು ಪಕ್ಷ ಏನ್ ಜವಾಬ್ದಾರಿ ಕೊಡ್ತಾರೆ ಅದು ನಿಭಾಯಿಸ್ತಾರೆ. ಜೆಡಿಎಸ್ ಶಾಸಕರ ಸಂಪರ್ಕದಲ್ಲಿದ್ದಾರೆ, ಅಗತ್ಯನೇ ಇಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಬೇಕಾಗಿಲ್ಲ. 28 ಇದ್ರೆ ಸಾಕು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೆದಿದೆ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಟೌನ್ಶಿಪ್ ಮಾಡಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ. 2006ರಲ್ಲಿ ಅವಾಗಲೂ ನಾನು ಮಂತ್ರಿ ಆಗಿದ್ದೆ. ಈ ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗ್ಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ಅವ್ರ ಟೈಮಲ್ಲಿ ತಾನೆ ಅವ್ರಿಗೆ ವಿರೋಧ ಮಾಡ್ತಾ ಇದ್ದಾರೆ ಸರ್. ವಿರೋಧ ಅಂದ್ರೆ ಅವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಒಳ್ಳೆ ಕೆಲಸ ಆಗ್ತಿದೆ, ಸಹಿಸ್ಕೊಳಕ್ ಆಗ್ತಲ್ಲ. ರೈತರಿಗೆ ಅನುಕೂಲ ಆಗ್ಬಿಡ್ತಾರೆ, ರೈತರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ. ಅವ್ರಿಗೇನು ರೈತರಾಗೇ ಇರಬೇಕು, ಶ್ರೀಮಂತರಾಗಬಾರ್ದಂತ. ಟೌನ್ಶಿಪ್ ಆದ್ರೆ ಏನಾಗ್ತದೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ, ಲ್ಯಾಂಡ್ ವ್ಯಾಲ್ಯೂ ಬರ್ತಿರ್ತಾನೆ. ಅವ್ರ ಲೆಕ್ಕಾಚಾರ ಏನಂದ್ರೆ ರೈತರಾಗೇ ಇರಬೇಕು, ಬಡವರಾಗೇ ಇರಬೇಕು, ಅವ್ರು ಶ್ರೀಮಂತರು. ಸುರೇಶ್ ಅವರಿಗೆ ಮೊದಲೇ ಬಾರಿ ಬೆಂಗಳೂರಲ್ಲಿ ನಾನ್ ಕ್ವಾರ್ಟರ್ಸ್ ಅಲ್ಲಿ ಇದ್ರು, ಅವ್ರು ಬರ್ತಾರೆ, ಅವ್ರು ಯಾವಾಗ ಅವ್ರ ಮನೆಗೆ ಬಂದು ಭೇಟಿ ಮಾಡೋದು ನಾವು ಇಬ್ಬರು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು 4 ಸರಿ ತಿಂಗಳಿಗೆ 4 ಸತಿ ನೀವು ನೋಡಿರ್ಬೋದು. ಬಹಳ ಸತಿ 2 ಸರಿ ನೋಡಿದ್ವಿ. ಫೋನ್ ಮಾಡ್ತಾರೆ, ಅವ್ರು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ, ಇಲ್ಲ ನಾನು ಇವ್ರ ಮನೇಲಿ ನಾನು ಬರ್ತೀನಿ. ಮಾಮೂಲಿ ನಮ್ದು ಸ್ನೇಹಿತ ಇವತ್ತಿಂದ ಇಲ್ಲ, ನಾವು ವರ್ಷದಿಂದ ಇರೋದು ನಾವು. ಓಕೆ, ಏನು ವಿಚಾರ ಸರ್ ಪ್ರಮುಖವಾಗಿ ಏನು ಚರ್ಚೆ ಅಂತ? ಏನ್ ಚರ್ಚೆ ಇಲ್ಲ ಸರ್, ನಾವು ಇಬ್ರು ಸ್ನೇಹಿತರು. ಅಲ್ಲ, ಯಾಕಂದ್ರೆ ಸರ್ ಈ ಪ್ರಶ್ನೆ ಯಾಕೆ ಬಂತು ಅಂದ್ರೆ, ಈ ಪ್ರಶ್ನೆ ಸಹಜವಾಗಿ ತಾವು ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಬರ್ತೀರಿ ಮೊದಲ ಲಿಸ್ಟ್ ಅಲ್ಲಿ ಅಂತ ಇತ್ತು, ತಡವಾಗಿದೆ, ಹಾಗಾಗಿ ಸಹಜವಾದ ಕುತೂಹಲ ಇದೆ. ತಮ್ಮ 2ನೇ ಲಿಸ್ಟ್ ಅಲ್ಲಿ ಬರುವಂತ ಕುತೂಹಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿದೆ ಅದಕ್ಕೆ ಬರ್ತಾ ಇಲ್ಲ. ಫಸ್ಟ್ ಲಿಸ್ಟ್ ಅಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟ್ ಅಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ. ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಧ್ಯದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ, ಅದು ಅವರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಕೇಳ್ತಾರೆ, ಅದು ನನಗೂ ಕೇಳ್ತಾರೆ. ಸ್ವಲ್ಪ ಬೇಸರದಲ್ಲಿದ್ದಾರೆ ಸಮೀರ್ ಅಹಮದ್ ಖಾನ್ ಅವರು. ಬೇಸರ ಮಾಡ್ಕೊಂಡು ಖಂಡಿತ ಇಲ್ಲ ಸರ್, ಬೇಸರ ಮಾಡ್ಕೊಂಡು ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾನು ಕಾಣ್ತಾ ಇದೆಯಾ ಬೇಸರ ಇದೆಯಾ? ಆ ಬೇಸರವನ್ನು ಮರೆಮಾಚಕ್ಕೆ ಎಷ್ಟು ದಿನ ತಾವು ಹೊರಗಡೆ ಸರ್, ಇನ್ನೊಂದು ಸರ್, ಪರಿಷತ್ ಚುನಾವಣೆ ಅಡ್ಡ ಮತದಾನದ ಆತಂಕ ಕೂಡ ಇದೆ ಅನ್ನುವಂಥದ್ದು. ಅದನ್ನ 5ನೇ ಅಭ್ಯರ್ಥಿಗೆ ಏನಾರ ಹತ್ರ ಆತಂಕ ಇದೆ? ನಾವು ನಿನ್ನೆ ಸಿಎಲ್ಪಿ ಮೀಟಿಂಗ್ ನಾನು 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿಗಳು ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ನೋಡ್ಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ.
ನಮ್ಗೇನು ಸಮಸ್ಯೆ ತೊಂದರೆ ಸರ್ ಕ್ಲೋಸ್ ಆಗಿದ್ದೀರಾ? ಈ ಬಾರಿ ಏನಾದ್ರೂ ನಿಮ್ಗೆ ಕೊಡ್ತಾರೆ ಅಂತ ಏನಾದ್ರು ಮಾತು ಕೊಟ್ಟಿದ್ದಾರೆ? ಇವ್ರ ಪರ ವೇಣುಗೋಪಾಲ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸೋದಕ್ಕೆ ಅಂತ ಕೇರಳಕ್ಕೆ ಹೋಗಿ 30 ದಿನ ಅಲ್ಲೇ ಇದ್ರಿ. ನಾನು ಕೇರಳ ಚುನಾವಣೆಗೂ ಹೋಗಿದೆ, ತೆಲಂಗಾಣ ಚುನಾವಣೆಗೂ ಹೋಗಿದೆ. ಪಕ್ಷ ನನ್ಗೆ ಏನೇನು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿನ ನಾನು ನಿಭಾಯಿಸ್ತೀನಿ. ಮುಂದೇನು ಪಕ್ಷ ಏನ್ ಜವಾಬ್ದಾರಿ ಕೊಡ್ತಾರೆ ಅದು ನಿಭಾಯಿಸ್ತೀನಿ. ಜೆಡಿಎಸ್ ಶಾಸಕರ ಸಂಪರ್ಕದಲ್ಲಿದ್ದಾರೆ ಸರ್. ಅಗತ್ಯನೇ ಇಲ್ಲಲ್ಲ ನನಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ 28 ಗಿದ್ರೆ ಸಾಕು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೆದಿದೆ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಟೌನ್ಶಿಪ್ ಮಾಡಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ. 2006ರಲ್ಲಿ ಅವಾಗಲೂ ನಾನು ಮಾಹಿತಿ ಹಾಕಿದ್ದೆ. ಈ ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗ್ಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ಅವ್ರ ಟೈಮಲ್ಲೇ ತಾನೆ ಅವ್ರಿಗೆ ವಿರೋಧ ಮಾಡ್ತಾ ಇದ್ದಾರೆ ಸರ್. ವಿರೋಧ ಅಂದ್ರೆ ಅವ್ರು ಸಹಿಸ್ಕೊಳಕ್ ಆಗ್ತಾಯಿಲ್ಲ. ಒಳ್ಳೆ ಕೆಲಸ ಆಗ್ತಾಯಿದೆ, ಸಹಿಸ್ಕೊಳಕ್ ಆಗ್ತಾಯಿಲ್ಲ. ರೈತರಿಗೆ ಅನುಕೂಲ ಆಗ್ಬಿಡ್ತಾರೆ, ರೈತರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ. ಅವ್ರಿಗೇನು ರೈತರಾಗೇ ಇರಬೇಕು, ಶ್ರೀಮಂತರಾಗಬಾರ್ದಂತ. ಟೌನ್ಶಿಪ್ ಆದ್ರೆ ಏನಾಗ್ತದೆ? ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ, ಲ್ಯಾಂಡ್ ವ್ಯಾಲ್ಯೂ ಬರ್ತಿರ್ತಾನೆ. ಅವ್ರ ಲೆಕ್ಕಾಚಾರ ಏನಂದ್ರೆ ರೈತರಾಗೇ ಇರಬೇಕು, ಬಡವರಾಗೇ ಇರಬೇಕು, ಅವ್ರು ಶ್ರೀಮಂತರಾಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.